ಅವಿ ಶಾಲೆ ಟೈಮ್ ಆಯ್ತು, ಹೋಗಲ್ವಪ್ಪ? ಅಣ್ಣ ಮಂಡಿ ನೋವಣ್ಣ. ಅವನು ಶಾಲೆ ತುಂಬಾ ದೂರ ಇದೆ ಅಂತೆ, ಓಕೆನಾ? ಅದಕ್ಕೆ ಸೈಕಲ್ ತಕ್ಕೊಡು, ಸೈಕಲ್ ಅಲ್ಲಿ ಹೋಗ್ಲಿ ಅವನು. ಯಾಕೆ ಈ ತಿಂಗಳು ಪೇಮೆಂಟ್ ಆಗಿಲ್ವಾ? ನೀವೇ ತಗೊಳೋರೆ? ಅವ್ನು ನಿನ್ ತಮ್ಮ ಕಣೋ. ನಿಮಗ್ ತಂಗಿ ಇರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಏನಾಯ್ತಿದ್ದೀಪ್ಪ? ಅಣ್ಣ ಮಂಡಿ ನೋವಣ್ಣ. ಒಂದ್ ಕೆಲಸ ಮಾಡು, ನನ್ನ ಹೆಗ್ಲ ಮೇಲೆ ಕೂತ್ಕೋ, ನಾನೇ ಶಾಲೆ ಕರ್ಕೊಂಡು ಹೋಗ್ತೀನಿ. ಬಾ. ಅಣ್ಣ ನನ್ನ ಹೊತ್ಕೊಂಡೋದ್ರೆ ನಿನ್ ಕಾಲ್ ನೋವಲ್ವಾ? ನೋಡಪ್ಪ, ನನಗ್ ನೋವಾಗಕ್ಕಿಂತ ನೀನ್ ಶಾಲೆಗೆ ಲೇಟ್ ಆಗಿ ಹೋದಾಗ ನಿಮ್ ಮೇಷ್ಟ್ರು ಅಂಡು ಮೇಲೆ ನಿಂಗೆ ಹೊಡಿತಾರಲ್ಲ, ಅವಾಗ ನನಗ್ ನೋವಾಗುತ್ತೆ ಕಣಪ್ಪ. ಬರ. ಓಡು ಓಡು, ಓದಿ ದೊಡ್ಡ ಮನುಷ್ಯ ಆಗು. ಏನ್ ಇಷ್ಟು ಫಾಸ್ಟಾಗಿ ಓಡೋಗ್ಬಿಟ್ಟ? ನನ್ನ ತಮ್ಮ ಓಡ್ದ ಆದ್ರೆ ಎಲ್ಲಿಗೋದ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ಬೆಳೆದು ಅವನಿಗೆ 25 ವರ್ಷ ಆಗಿದೆ. ಪಾಪ ಮದುವೆ ಆಗಿದ್ದೀನಿ ಅಂತ ಹೊರಟಿದ್ದಾನೆ. ಅದು ಹೆಂಗ್ ಬರ್ತಾನೋ ಏನೋ, ಆ ದೇವ್ರಿಗೆ ಗೊತ್ತು. ಅಣ್ಣ ಅಣ್ಣ ಅಣ್ಣ, ಅವಳು ಎದ್ಲ ಅಣ್ಣ? ಬಗ್ಗಿದ್ರಲ್ವಪ್ಪ ಎದಳಕ್ಕೆ. ಅಣ್ಣ ಅವಳನ್ನ ನಾನ್ ಬಗ್ಗಿಸ್ತೀನಿ ಅಣ್ಣ. ನೋಡಿ ಇವರೇ, ನಾನು ಒಂದು ಹೇಳವ. ಇವರು ನನ್ನ ಗಂಡನೇ ಅಲ್ಲ, ನನ್ನ ಹೃದಯ ಕದ್ದ ಕಳ್ಳ. ನೀವು ನನ್ನ ಭಾವನೆ ಅಲ್ಲ, ನನ್ನ ಪಾಲಿನ ದೈವ. ನಾನು ಇನ್ನೊಂದು ಬ್ಯಾಡ, ಮುಂದಕ್ಕೆ ಹೋಗವ. ಚಟ್ಟ ರೀ, ಅಬ್ಬಾ, ಆ ಮಹಾಭಾರತದಲ್ಲಿ ಆ ಕರ್ಣನು ಹೇಗ, ಈ ಮಹಾಭಾರತದಲ್ಲಿ ಈ ಕರ್ಣನು ಹಾಗೆ. ಆದ್ರೆ ಈ ಕರ್ಣನ್ಗೆ ಕುಂತಿನೇ ಇಲ್ವಲ್ಲವಾ? ಅಣ್ಣ ಅಮ್ಮ ಇಲ್ಲ ಅಂತ ಸಂಕಟ ಪಡ್ಬೇಡಣ. ನಾನು ಹೆಂಡ್ತಿದೆ ನಿನಗೆ ತಾಯಿ. ಇವತ್ತು ನಾನು ಫಸ್ಟ್ ನೈಟು ಅಂತ ಹಾಲ್ ತಂದಿದ್ದೆ. ನೋಡು ಸುಬ್ಲಕ್ಷ್ಮಿ, ಈ ನನ್ನ ಕಂದನ್ನ ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೀನಿ. ಇಷ್ಟು ದೊಡ್ಡ ಕಂದ ಇಷ್ಟು ಸಣ್ಣ ಮಡಿಲಲ್ಲಿ ಹೇಗೆ? ನೋಡು, ಇವರು ನಿನ್ ಭಾವ ಅಲ್ಲ, ನಿನ್ನ ಮಗ, ಸ್ವಂತ ಮಗ. ತಗೋ, ಈ ನಿನ್ನ ಮಗನಿಗೆ ಹಾಲು ಕುಡ್ಸಮ್ಮ. ಓ ಮೈ ಬಾವಾ ಮೋನೆ. ಬಾವಾ ಮೋನೆ, ನೀವು ಅವರಿಗೆ ಮದುವೆ ಆಗಲಿ ಇವರಿಗೆ ಮದುವೆ ಆಗಲಿ ಅಂದರೆ ನಿಮ್ಮವನ್ನು ಮದುವೆ ಆಗೋರು ಯಾರು? ಏನ್ ಮಾತಾಡ್ತಿದ್ಯಾ ನೀನು? ಬಿಡ್ತವನು ನೆರಳು ಕೂಡ ಮರ ಕಾಣೆ ನನ್ನ ಅಣ್ಣ. ನನ್ನ ಅಣ್ಣನೇ ನೇಳ್ಬೇಕು ಅಂತ ಮರದ ಹತ್ರ ಹೋಗ್ತಾರೇನೆ. ಲೇ, ನನಗೋಸ್ಕರ ನನ್ನ ಅಣ್ಣ ಜೀವನನೇ ತ್ಯಾಗ ಮಾಡಿದ್ದಾನೆ ಕಣೆ, ತ್ಯಾಗ ಮಾಡಿದ್ದಾನೆ. ನೀವಷ್ಟು ಜೋರಾಗಿ ಹೊಡೆದುಕೊಳ್ಳಬೇಡಿ, ಅಲ್ಲಿ ನಾನಿದ್ದೀನಿ. ಜೀವ ಕೊಡಕ್ಕೂ ಸಿದ್ಧ ಕಣೆ ನನ್ನ ಅಣ್ಣ. ಅವನ್ಗವನೇ ಫಿಕ್ಸ್ ಆಗ್ಬಿಟ್ಟವನೆ. ಹೌದಮ್ಮ, ನನ್ನ ತಮ್ಮನೇ ಎಲ್ಲ. ನನಗೆ ಇವಳು ಚೆನ್ನಾಗಿದ್ರೆ ಸಾಕಣಮ್ಮ. ಅಣ್ಣ ಅಣ್ಣ ಅಣ್ಣ. ಅಯ್ಯೋ ಬಾವ ಮೋನೆ, ನೀವು ಯಾಕೆ ನನಗೆ ಅಪ್ಪ ಆಗಿ ಹುಟ್ಟಿಲ್ಲ? ಈ ನನ್ನ ಮಗಂಗೆ ಅಣ್ಣ ಆಗುಟ್ಟೋ ಬದಲು ಆ ನನ್ನ ಮಗಂಗೆ ಮಗ ಆಗುಟ್ಟೋ ಬದಲು ಯಾವ್ದೋ ಕಂತ್ರಿ ನಾಯಿ ಆಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅವ ಒಳಿಕೊಂದು ದೀಪ ಕಸು. ಬಾವ ಮೋನೆ, ದೀಪ ಎಲ್ಲಿದೆ? ಅಲ್ಲೇ ಕ್ವಾಣೆ ಅಲ್ಲದೆ ಬತ್ತಿಯ ಹಿಂಡ್ಬಿಟ್ಟು ಬೆಂಕಿ ಕಸ್ಬಿಡು. ಆಯ್ತು ಮೋನೆ. ಅಪ್ಪ ಅಪ್ಪ, ಕೊನೆಗೂ ನೀನು ಕೊಟ್ಟು ಮಾತು ನನ್ನ ಉಳಿಸ್ಕೊಂಡೆ ಅಪ್ಪ. ನನ್ನ ತಮ್ಮನ್ನ ನಾನು ಇಷ್ಟು ಉದ್ದ ಬೆಳೆಸಿ ಇವತ್ತು ಅವನಿಗೆ ಮದುವೆ ಮಾಡಿಸಿದ್ದೀನಿ. ಅಪ್ಪ 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 ಅಪ್ಪ, ನನ್ನ ತಮ್ಮನ ನಾನು ಹೆಂಗೆ ಸಾಕಿದ್ದೀನಿ ಅಂದ್ರೆ 1 kg ಅಕ್ಕಿಗೆ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ರೇಂಜಿಗೆ ಸಾಕಿದ್ದೀನಪ್ಪ. ನೋಡ್ತೀಯಪ್ಪ, ನೀನು ನೋಡ್ತೀಯಪ್ಪ, 1 kg ಅಕ್ಕಿಗೆ ಎಷ್ಟು ಬೆಲೆ? ಅಣ್ಣ ಎಷ್ಟಾಗುತ್ತಣ್ಣ? 30 ರೂಪಾಯಿ ಕಪ್ಪ. ದೇವ್ರೇ, 30 ರೂಪಾಯಿಗೆ 2 ಸಿಗರೇಟ್ ಬರ್ತಾ ಇತ್ತು. ನೋಡಿದ್ರೆ ಸರ್, ಸಕ್ಕರೆ ಎಷ್ಟು ಅಂತ ಗೊತ್ತಿಲ್ಲ, ತರಕಾರಿ ಬೆಲೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವನ್ಗೆ. ಅಣ್ಣ
ಇದಕ್ಕೆಲ್ಲ ಎಷ್ಟಾಗುತ್ತಣ್ಣ? ಒಂದ್ 300 ರೂಪಾಯಿ ಐತೆಕಪ್ಪ. ದೇವ್ರೇ, 300 ರೂಪಾಯಿಗೆ ಆ ಬಾಟ್ಲು ಬರ್ತಾ ಇತ್ತು. ತಮ್ಮ, ನಾನು ಒಂಚೂರು ಹೊರಗಡೆ ಹೋಗ್ಬಿಡ್ತೀನಿ, ಫ್ರೆಶ್ ಆಗಿ ರೆಡಿ ಆಗ್ಬಿಡು. ಕನಕ ಕನಕ, 10 ವರ್ಷದಿಂದ ನನ್ನ ತಮ್ಮನ ಕಣ್ ತಪ್ಪಿಸಿ, ಈ ಸಮಾಜದ ಕಣ್ ತಪ್ಪಿಸಿ ನಾನು ನಿನ್ನ ಲವ್ ಮಾಡ್ತಿದ್ದೆ. ಈ ಏಜಲ್ಲಿ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಬಾ, ಬೇಗ ಮದುವೆ ಆಗುವ. ಈ ಹೂ ಅರಳಿರೋದೆ ನಿಮಗೋಸ್ಕರ. ಹಾಗಾದ್ರೆ ನಾನು ದುಂಬಿಯಾಗಿ ಈ ಹೂವಿನ ಮಕರಂದವ ಹೀರ್ಲಾ? ಏನ್ಲ ಪೊಲೀಸರು ಲಾಡ್ಜ್ ರೈಡ್ ಮಾಡ್ದಂಗ್ ಮಾಡ್ತಿದ್ದೆ. ಕೋಳಿ ಸಾಕ್ತಾ ಇದ್ದ ನೀನು, ಮನೇಲಿ ದೊಡ್ಡವ್ರು ಯಾರು ಇಲ್ಲ ಅಂತ ಈ ಕೋಳಿನೇ ಸುಡ್ಕೊಂಡ್ ತಿಂತಿದ್ಯಾ? ಯಾರೇನು? ಯಾರಾದ್ರೆ ನಿನ್ಗೇನಮ್ಮ? ಮೊದ್ಲು ನೀನ್ ಯಾರಂತ ಹೇಳಮ್ಮ. ಕನಕ 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 ಎಷ್ಟು ಚಂದಾಗೈತೆ, ಕನಕ ಕನಕ ಆಹಾ ಮುದ್ದಾಗೈತೆ. ಹೌದು ಹೌದು, ಇವನ್ಗಿಂತ ಅವಳು ಉದ್ದಾಗ ಅವಳೆ. ಶುಭ, ಏನ ಮಾಡ್ತಿದ್ಯಾ? ಶುಭ, ಅವಳಿಗೆ ಹೇಳು ಅಣ್ಣನ ಕೈಗೆ ರಾಖಿ ಕಟ್ಟಕ್ ಕೇಳು. ಇಲ್ಲ ಅಂದ್ರೆ ನಿನ್ ಗೋಮಾಳೆ ಕುಯ್ದು ಬಿಡ್ತೀನಿ. ಕಷ್ಟಪಟ್ಟು ಹೊಸ್ತಾಗಿ ಮನೆ ಇನಾಗ್ರೇಷನ್ ಮಾಡ್ತಿದ್ರೆ IT ರೈಡ್ ಮಾಡಿ ಡೆಮಾಲಿಷನ್ ಮಾಡಿಸ್ತಿದ್ಯಾ? ನಾನು ಹುಡ್ಕೊಂಡು ಹಾಕಿ ಕಟ್ಟಿಸ್ಕೊಳ್ಳ. ನಾನು ಕಟ್ಟಲ್ಲ ಕಡೆ. ಕಟ್ಸು ಕಟ್ಸು ಕಟ್ಸು. ಬ್ಯಾಡಕಲ್ಲ, ಬ್ಯಾಡಕಲ್ಲ, ವಯಸ್ಸಾಗದೆ ಕೇಳ, ತರ್ಕೊಳಕ್ಕಾಗಲ್ಲ. ನನ್ನ ಗೋಮಾಳೆ. ನೀನು ಗೋಮಾಳೆ ನನ್ನ ಎಕ್ಕಡ ತುರ್ಕ ಹೋಗ ಹಚ್ಕೈ. ಅಪ್ಪಂತ ಬಾ ನೋಡು, ಇನ್ಮೇಲೆ ಇವಳು ನಿನ್ ಲವ್ವರ್ ಅಲ್ಲ, ನಿನ್ ತಂಗಿ. ಬ್ಯಾಡಕಲ್ಲ, ಬ್ಯಾಡ. ಸೋಮ್ನಿರ್ಲ, ಅಪ್ಪಂತ ವಾಹನ ಮಾಡು. ಮಾಡಲ್ಲ. ಯಾಕವ, ಏನಾದ್ರೂ ಹೊಟ್ಟೆ ಸಿತ್ತಿದ್ದದ? ಇಲ್ಲ. ಓಲಿ ಮದ್ವೆ ಆಗ್ಲಿಲ್ಲ ಅಂತ ಬೇಜಾರ? ಇಲ್ಲ. ಮತ್ತೆ ಯಾಕೆ ಹಿಂಗ ಆಡ್ತಿದ್ಯಾ ಬಗ್ಳು? ಇದ್ದಿದ್ದ 4 ಕಣು, ಎಲ್ಲಿ ಟೆಲಿಕಾಪ್ಟರ್ ಕಟ್ ಮಾಡ್ತಾರ ಭಯ ಆಗ್ತಿದೆ ನನಗೆ. ಇಲ್ಲಿ ಆಟಗಾರಂಗ ಅವನ ಆಟದ ಚಿಂತೆ ಅಂದ್ರೆ ಶಾನ್ ಬವ್ರು ಶಾವ್ಗೆ ಚಿಂತೆ ಅಂತೆ. ಹೋಗ ಹಚ್ಕೈ. ಅಣ್ಣ, ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವಾಗ ಫೀಲ್ ಆಗ್ತಾ ಇದೆ ಅಲ್ಲ? ಇಲ್ಲ ಕಣಪ್ಪ, ನಾಯಿಗೆ ಎಷ್ಟೇ ಪೌಷ್ಟಿಕ ಆಹಾರ ಹಾಕಿದ್ರು ಅದು ಹೇಸ್ಕೆನೇ ತಿನ್ನೋದು ಅಂತ ಪ್ರೂವ್ ಆಗ್ತಿದೆ ಕಣ. ಅಣ್ಣ, ನನ್ ಮನ್ಸಲ್ಲಿರೋ ಮಾತು ನಿನಗೆ ಅರ್ಥ ಆಗಲ್ಲ. ಇವತ್ತಲ್ಲ ನಾಳೆ ಅರ್ಥ ಆಗೇ ಆಗುತ್ತೆ. ನನ್ನ ಮಗ ಕುತ್ತಿಗೆಗೆ ಹಗ್ಗ ಹಾಕ್ಬಿಟ್ಟು ಹೂನಾರ ಹಾಕಿರೋ ರೇಂಜಲ್ಲಿ ಹೋಯ್ತಾವನೆ. ನೀನ್ ಅಳ್ಬೇಡ ಕಣವ, ನನ್ನ ತಮ್ಮ ಚಿಕ್ಕ ವಯಸ್ಸಿಂದನೂ ಹಿಂಗೆ. ಅಯ್ಯೋ ನನ್ನ ರಾಜ. ಯಪ್ಪ, ಪೇಪರರು ಗೊತ್ತೀನಿ. ವರಲಕ್ಷ್ಮಿ ತನ್ನ ಬಾಯ್ ಫ್ರೆಂಡ್ ಅನ್ನ ಮನೆಗೆ ಕರೆದುಕೊಂಡು ಹೋಗಿ 3ನೇ ಪುಟನ ಮನೆ ಬಾಡಿಗೆಗೆ ಕೊಟ್ಟಿದ್ದಾಳೆ. ತಂದೆಯ ಕಿಡ್ನಿಯನ್ನು ಮಾರಿ ಮಗ ಬಾರಿನಲ್ಲಿ ಕೂತು ಎಣ್ಣೆ ಹೊಡೆಯುತ್ತಿದ್ದಾನೆ. ಅಪ್ಪ ಭಗವಂತ, ಇನ್ನೂ ಈ ಪ್ರಪಂಚದಲ್ಲಿ ಎಂತೆಂಥವ್ರನ್ನ ಹುಟ್ಟಿಸಿದ್ಯಪ್ಪ ತಂದೆ. ಎರಡೆರಡು ಸರಿ ತರ್ತೀಯ. ಸಾಲ ಅಂದ್ರೆ ತಲೆಯಲ್ಲಿರೋ ಕೂದ್ಲ ಉದ್ದಾದ್ರೆ ಮತ್ತೆ ಕೊಡಲ್ಲ ಅನ್ನಕ್ಕೆ. ಇವತ್ತಲ್ಲ ನಾಳೆ ಕೊಡ್ತೀವಪ್ಪ. ಏನ್ ಎದ್ರ ಮೇಲೆ ನಿಂತಿದ್ಯಲ್ಲ? ಕೊಡ್ತೀವಪ್ಪ, ಸತ್ತಾಗ್ಬಿಡ್ತೀವ. ಲೇ ಗುರು, ನೀನು ಕಾರ್ ಲೋನ್ ಹೋಮ್ ಲೋನ್ ತಗೊಂಡಿದ್ರೆ ನಾನು ನಂಬ್ತಿದ್ದೆ EMI ಅಲ್ಲಿ ಕಟ್ಟಿ ತೀರ್ಸ್ತಿದ್ದೆ ಅಂತ. ನೀನ್ ತಗೊಂಡಿರೋದು ಈ ಸ್ಪೀಡ್ ಆಡಕ್ಕೆ. ಈ ಸ್ಪೀಡ್ ಆಡಕ್ ಹೋದ ಮನೆಗೆ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆನಿಲ್ಲ. ಅಂತದ್ರಲ್ಲಿ ನಿನ್ ದುಡ್ಡು ನಂಗೆ ಬರುತ್ತಾ? ಏನಪ್ಪ ದುಡ್ಡು ಗಿಡ್ಡು ಅಂತವ್ರೆ? ಮುಚ್ಕೊಂಡಿ ನಿನ್ ದುಡ್ಡು ಎಷ್ಟು ಅಂತ ಹೇಳು. ಹೇಳಲೇ.
2 ಲಕ್ಷ. ಹ್ಞೂ ಸರ್ 2 ಲಕ್ಷ. ಅದೇನ್ ಕರೆಕ್ಟ್ ಆಗಿ ಹೇಳಿ. ನೋಡಿ ಸರ್, ಇವನು ಇಸ್ಪೀಟ್ ಆಡಕ್ಕೆ ನನ್ನ ಹತ್ರ 2 ಲಕ್ಷ ತಕೊಂಡು ಸೋತಿದ್ದಾನೆ. ಇವಾಗ ದುಡ್ಡು ಕೇಳಿದ್ರೆ ಅಣ್ಣ ಕೊಡ್ತಾನಂತ ಹೇಳಿದಾನೆ. ಅಣ್ಣ ಯಾವನವನು? ಇವನೇ ಕಣ ನಮ್ಮ ಅಣ್ಣ. ನಂತವೆಲ್ಲ ಇದ್ದದ್ದು 2 ಲಕ್ಷ. ಅಣ್ಣ ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ ಅಣ್ಣ. ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಇವರು ಒಂದು ಮೂತ್ರ ಪಿಂಡಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಮೂತ್ರಕ್ಕೆ 1 ಲಕ್ಷ. ಅವ್ರು ಮೂತ್ರ ಅಲ್ಲ ಕಳ್ಳ, ಕಿಡ್ನಿ. ಅಣ್ಣ ನಿನಗಂತೂ ಮದ್ವೆ ಇಲ್ಲ, ಮಕ್ಳಿಲ್ಲ, ಮುಂಜಿ ಇಲ್ಲ. ಆ ಮೂತ್ರ ಪಿಂಡ ಇಟ್ಕೊಂಡು ಏನ್ ಮಾಡ್ತೀಯ? ಇವ್ರಿಗೆ ಕೊಟ್ಬಿಡು. ಏನ್ಲ 1 ಪ್ಲೇಟ್ ಇಡ್ಲಿ ಕೊಡಿ, ನಂಗೆ ಕಿಡ್ನಿ ಕೊಡು ಅಂತಿದ್ಯಾ? ನಾನ್ ಕೊಡೋದಕ್ಕಲ್ಲ. ಆಗಲ್ಲ. ಹಾಗಾದ್ರೆ ಅಪ್ಪನ ಮೇಲೆ ಹಣೆ ಮಾಡಿದ್ದೆಲ್ಲ ಸುಳ್ಳು. ಶುಭ ನೋಡೆ, ನಿಮ್ ಬಾವ ದೇವ್ರು ಅಂತೈತಲ್ಲ, ನೋಡಿದ್ರೆ ಏನೋ ಒಂದ್ ಕೊಡೋದ್ರೆ ಕೊಡ್ತಾನೆ ಇಲ್ಲ. ಮಾವ ಮೋನೆ, ಏನವ್ವ? ನೀವು ಯಾಕೆ ಹೀಗೆ ಮಗುವಾಗಿ ಆಟ ಮಾಡುದು? ಅದನ್ನ ಕೊಡ್ಬೇಕಂತೆಲ್ಲ ಕೊಟ್ಟು ಬಿಡಿ. ಅವನೇನ್ ಇಡ್ಲಿ ಕೇಳ್ತಾ ಇಲ್ಲ, ಕಿಡ್ನಿ ಕೇಳ್ತಾವನೆ. ನಾನು ಯಾವ್ದೇ ಕಾರಣಕ್ಕೂ ಕೊಡಲಕ್ಕಲ್ಲ. ಬ್ಯಾಡಕ್ಕಲ್ಲ. ಸುಮ್ಕಿರಲ್ಲ. ಅಣ್ಣ ನಿಂಗೇನ್ ಅನ್ಬೇಕೆಲ್ಲ ಕುಯ್ಕೊಂಡು ಹೋಗು. ಇವೆಲ್ಲ ನಿಂಗೆಂಗ ಗೊತ್ತು? ನಮ್ಮೂರಲ್ಲಿ ಕೋಳಿದ್ ಬೋಟಿ ಕಾಲ್ಜಲ್ಲಿ ಹಿಂಗೆ ತೆಗಿಯೋದು. ನಿನ್ ಕಷ್ಟ ಅರ್ಥ ಆಗುತ್ತಣ್ಣ. ಆಟೋದ್ ಬಾಡಿಗೆ ಯಾರು ಕೊಡ್ತಾರೆ? ಒಳಗಡೆ ಬೋಟಿ ಕಲಿಜ ಎಲ್ಲ ಐತೆ, ಕಿತ್ಕೊಂಡು ಹೋಗಲ್ಲ. ಏನ ಈ ನನ್ನ ಮಕ್ಳಿಗೂ ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸನೂ ಗೊತ್ತಿಲ್ವಾ? ಅಣ್ಣ ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತಣ್ಣ. ಅರ್ಥ ಆಗುತ್ತಣ್ಣ, ಅರ್ಥ ಆಗುತ್ತಣ್ಣ. ಅಪ್ಪೇ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಕೇಳು. ಐಸ್ ಕ್ಯಾಂಡಿಲಿ ರಸ ಬರುತ್ತೆ, ಕಣ್ಣಲ್ಲಿ ನೀರ್ ಬರುತ್ತೆ, ಬಾಯಲ್ಲಿ ಜೊಲ್ ಬರುತ್ತೆ. ನಾನು ಸ್ಟೇಜ್ ಮೇಲೆ ಬಂದ್ರೆ ಕಾಮಿಡಿ ಆಗುತ್ತೆ ಅನ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಸ್ಕಿಟ್ ಅಲ್ಲಿ ನಾನು ಕಾಮಿಡಿಯನ್ನಲ್ಲ, ಯಾರಲ್ಲ ನೀನು? 4 ಲೈನ್ ಡೈಲಾಗ್ ಹೇಳಿದ್ಮೇಲೆ ಒತ್ತಿ ವಿಲನ್ ಅಂತ ಹೇಳಿದ್ಮೇಲೂ ಕೇಳ್ತಾವನಲ್ಲ. ನೀನು ತಮ್ಮ ನನ್ನ ತಂಗಿನ ಚುಡಾಯಿಸಿದಾನೆ, ಕೇಳಿದ್ರೆ ಹೋಗೆಲೆ ಅನ್ನಂತೆ. ಅದಕ್ಕೆ ನನ್ನ ತಂಗಿ ಮನೆಗೆ ಬಂದು, ಅಣ್ಣ ನಾನು ಚುಡಾಯಿಸಿದ್ನ ಅಣ್ಣ ಬಾ, ಅದಕ್ಕೆ ನೀನ್ ಗಂಡ್ಸಾಗಿದ್ರೆ ಅವ್ನ್ ಮುಖ ಮುತ್ತಿ ಹೊಡೆದಾಕ್ಬಿಟ್ಬಾ ಅಂತ ಕಳ್ಸಿದ್ದಾಳೆ. ಅದಕ್ಕೆ ಆ ನನ್ನ ಮಗನ್ ಹೊಡಿಬೇಕು. ನೀನ್ ನನ್ನ ತಮ್ಮ ಏನ? ನೀನು ಮದುವೆ ಆದ್ಮೇಲೂ ಇನ್ನೊಬ್ಳಿಗೆ ಬೇಕಾ? ನಂಗೂ ನಿನ್ಗೂ ಸಂಬಂಧನೇ ಇಲ್ಲಕ್ಕಲ್ಲ. ಅಣ್ಣ ಅವ್ನು ಹೊಡೆಯಕ್ಕೆ ಅಂತಾನೆ ಫಿಕ್ಸ್ ಆಗಿ ಬಂದೇನೆ. ನನಗೂ ತಡೆಯಕ್ ಮನ್ಸಿಲ್ಲ. ನನ್ ಪರವಾಗಿ ನಾಕೆ ತಿನ್ಬಿಡು. ಇವಾಗ ತಾನೇ ಕಿಡ್ನಿ ಕೊಟ್ಟಿದ್ದೀನಿ ಕಳ, ಹೆಂಗ ಹೇಳ್ತೀನಿ ನಾನು? ಆಗಲ್ಲ. ಅಪ್ಪನ ಮೇಲೆ ಆಣೆ ಮಾಡಿದ್ದೆಲ್ಲ ಸುಳ್ಳು. ಶುಭ ನೋಡೆ, ನಿಮ್ ಬಾವ ದೇವ್ರು ಅಂತಿದ್ದಲ್ಲ, ಏನೋ ಒಂದ್ ತಿನ್ನು ಅಂದ್ರೆ ತಿಂತಾನೆ ಇಲ್ಲ. ಮಾವ ಮೋನೆ, ಅದೇನೋ ತಿನ್ನಬೇಕಂತೆಲ್ಲ ತಿಂದು ಬಿಡಿ. ಅವನೇನ್ ಒಬ್ಬಟ್ಟು ಕೊಡ್ತಾ ಇಲ್ಲ, ಧರ್ಮದಟ್ಟು ಕೊಡ್ತಾವನೆ. ನಾನು ಈ ಆಟಕ್ಕೆ ಇಲ್ಲ ಕಂಡ್ರಿಲ್ಲ. ಬೇಡ ಕಳ, ಬೇಡ ಕಳ, ಬೇಡ ಕಳ. ಆಯ್ತೇನ್ರಪ್ಪ, ಎಲ್ಲ ಮುಗಿತೇನ್ರ? ನಂದು ಮುಗೀತು. ನನ್ನ ತಂಗಿ ಏನಾದ್ರು ಮತ್ತೆ ಹೊಡಿಬೇಕಂದ್ರೆ ಹುಡ್ಕೊಂಡ್ ಬಂದ್ ಹೊಡಿತೀನಿ. ಯಾಕಂದ್ರೆ ಈ ಸ್ಕಿಟ್ ಅಲ್ಲಿ ನಾನು ಕಾಮಿಡಿಯನ್ನಲ್ಲ, ವಿಲನ್.